ಹಾಯ್ ಸ್ನೇಹಿತರೆ, 9ನೇ ತಾರೀಕದು ಪ್ರಮುಖ ಪ್ರಚಲಿತ ಘಟನೆ ಇರ್ತದೆ ನೋಡ್ರಿ. ಯಾರು ಹೊಸಬಳಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ಆರ್ಥಿಕತೆ ಮತ್ತು ಪ್ರಾದೇಶಿಕ ಅಸಮತೋಲನ ಬಗ್ಗೆ ಇದೆ. 2026ರ ಒಂದು ಪುರುಷ T20 ವಿಶ್ವಕಪ್ ಭಾರತಕ್ಕೆ ಹ್ಯಾಟ್ರಿಕ್ ಜಯ ಆಗಿದೆ. ಮಿಷನ್ ಏಡ್ಸ್ ಸುರಕ್ಷೆ 2027ರ ಗುರಿ. ದಲಿತರ ಮೇಲಿನ ದೌರ್ಜನ್ಯ NCRB ವರದಿ ಹೇಳಿದೆ. ಇದರ ಪ್ರಮುಖ ಮಾಹಿತಿಗಳಿವ. ಯಾರಾದರೂ ಹೊಸಬರಾದರೆ ಬೇಗನೆ ಈ ಒಂದು ಚಾನಲ್ಗೆ ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಕರ್ನಾಟಕದ ಆರ್ಥಿಕತೆ ಬಗ್ಗೆ ಇದೆ ನೋಡಿ. ಕರ್ನಾಟಕದ ಆರ್ಥಿಕತೆ 2023-24ನೇ ಸಾಲಿನ ವರದಿ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ಜಿಲ್ಲೆ ಯಾವುದು? ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಬೆಂಗಳೂರು ನಗರ. ಬೆಂಗಳೂರು ನಗರ ಏನಪ್ಪ ಅಂತಂದರೆ ಕರ್ನಾಟಕದ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವಂಥ ಜಿಲ್ಲೆಯಾಗಿದೆ. 2023-24ನೇ ಸಾಲಿನ ವರದಿ ಪ್ರಕಾರ ಆಗಿದೆ ನೋಡಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರಿಯಾದ ಉತ್ತರ ಬೆಂಗಳೂರು ನಗರ. ಬೆಂಗಳೂರು ನಗರದ ಒಂದು ತಲಾ ಆದಾಯ 7.39 ಲಕ್ಷ ರೂಪಾಯಿ ಆಗಿದೆ ನೋಡಿ. ರಾಜ್ಯದ ಸರಾಸರಿ 3.40 ಲಕ್ಷಕ್ಕಿಂತ ದ್ವಿಗುಣವನ್ನು ಇಲ್ಲಿ ಕಾಣಬಹುದು ನಾವು. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ತಲಾ ಆದಾಯ ಕೇವಲ 1.44 ಲಕ್ಷ ಆಗಿದೆ. ಅಂದರೆ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಕಲಬುರಗಿ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ನೋಡಿ. ಬೆಂಗಳೂರು ನಗರ ಅತಿ ಹೆಚ್ಚಾಗಿದೆ, 7.39 ಲಕ್ಷ ಆಗಿದೆ. ಬರೀ ಕಲಬುರಗಿ ಅಂದರೆ 1.44 ಲಕ್ಷ ಆಗಿದೆ ನೋಡಿ. ಇದರಿಂದ ಏನಂತ ತಿಳಿಯುತ್ತದೆ ಅಂದರೆ ಇದು ಪ್ರಾದೇಶಿಕ ಅಸಮತೋಲನದಿಂದ ಆಗಿದೆ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದಲ್ಲಿ ಹೈನುಗಾರಿಕಾ ಕುಂಠಿತವನ್ನು ನಾವು ಕಾಣ್ತೀವಿ. ಇಲ್ಲಿ ಡೈರಿ ಮಿಲ್ಕ್ ಹಾಲು ಅಂತ ಹೇಳ್ಬೋದು. ಉದಾಹರಣೆಗೆ ಕಲಬುರಗಿ ಹಾಲು ಒಕ್ಕೂಟದ ಸಂಗ್ರಹಣೆ ಕೇವಲ 67,000 ರೂಪಾಯಿ ಆಗಿವೆ. ಅಂದರೆ 47 ಲೀಟ್ರ್ ಆಗಿದೆ ನೋಡಿ. ಬೆಂಗಳೂರು ಒಕ್ಕೂಟದ್ದು ಎಷ್ಟಾಗಿದೆ ಅಂದರೆ 17.13 ಲಕ್ಷ ಲೀಟ್ರ್ ಆಗಿದೆ. ಅಂದರೆ ಅತಿ ಹೆಚ್ಚು ಹಾಲು ಮಾರಾಟ ಆಗಿದೆ ಅಂತಲೇ ಹೇಳ್ಬೋದು. ಉದಾಹರಣೆ ಆಗಿದೆ ನೋಡಿದ್ದು. ಓಕೆ, ಅದಕ್ಕಾಗಿ ಕಲಬುರಗಿ ಜಿಲ್ಲೆ ಅತಿ ಕಡಿಮೆ ಆಗಿದೆ. ಬೆಂಗಳೂರು ನಗರ ಅತಿ ಹೆಚ್ಚು ತಲಾದಾಯ ಹೊಂದಿರುವಂಥ ಜಿಲ್ಲೆ ಆಗಿದೆ ನೋಡಿ, 7.39 ಲಕ್ಷ. ಸ್ಟ್ರಾಟಜಿಕಲ್ಲಿ ತಲಾಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಲಾಯದ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಒಂದು ಭೌಗೋಳಿಕ ಪ್ರದೇಶದಲ್ಲಿನ ಒಟ್ಟು ಆದಾಯವನ್ನು ಅಲ್ಲಿನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಸಿಗುವ ಮೊತ್ತವನ್ನು ನಾವು ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಪರ್ ಕ್ಯಾಪಿಟಲ್ ಅಂದರೆ ತಲಾ ಆದಾಯ ಅಂತ ಕರೆಯುತ್ತೇವೆ ನೋಡ್ರಿ. ಒಂದು ಭೌಗೋಳಿಕ ಪ್ರದೇಶದಲ್ಲಿರುವಂಥ ಒಟ್ಟು ಆದಾಯವನ್ನು ಆದಾಯವನ್ನು ಏನಪ್ಪ ಅಂತಂದರೆ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಜನಸಂಖ್ಯೆಯಿಂದ ಭಾಗಿಸಿದಾಗ ಈ ಒಂದು ತಲಾದಾಯ ಸಿಗುತ್ತದೆ ನೋಡ್ರಿ. ಡಾಕ್ಟರ್ D.M. ನಂಜುಂಡಪ್ಪ ಸಮಿತಿ ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು 2000 ಇಸ್ವಿಯಲ್ಲಿ ರಚಿಸಲಾದ ಅತ್ಯಂತ ಪ್ರಮುಖವಾದ ಸಮಿತಿಯಾಗಿದೆ ಅಂತಲೇ ಹೇಳ್ಬೋದು. ಇದು ತಲಾಯದ ಬಗ್ಗೆ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು 2000 ಇಸ್ವಿಯಲ್ಲಿ ರಚಿಸಲಾದ ಒಂದು ಸಮಿತಿ ಯಾವುದಪ್ಪ ಅಂತಂದರೆ ಡಾಕ್ಟರ್ D.M. ನಂಜುಂಡಪ್ಪ ಸಮಿತಿ. ಇದು ನೋಡ್ರಿ, TET 2024 ನೋಡಿರಿ. TET ನಡೆದಂತೆ 2024ರಲ್ಲಿ ಕೇಳಿದರು ಇದು ಪ್ರಶ್ನೆ. ಅಂದರೆ ಡಾಕ್ಟರ್ D.M. ನಂಜುಂಡಪ್ಪ ಅವರ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ಸಂಬಂಧಿಸಿದೆ. ಇದು 2000 ಇಸ್ವಿನಲ್ಲಿ ರಚಿಸಲಾದ ಒಂದು ಪ್ರಮುಖ ಸಮಿತಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸು ಕ್ರೀಡಾ ವಿದ್ಯಮಾನ ಇದೆ ನೋಡಿ. 2026ರ ICC ಪುರುಷರ T20 ವಿಶ್ವಕಪ್ ಟೂರ್ನಿಯು ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ತಂಡ ಯಾವುದು? 2026ರಲ್ಲಿ ICC T20 ಗೆದ್ದಂಥ ತಂಡ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ನಮ್ಮ ಪ್ರೀತಿಯ ಭಾರತ ಅಂತಲೇ ಹೇಳ್ಬೋದು. ಸರಿಯಾದ ಉತ್ತರ ಆಗಿದೆ ನೋಡಿ, ಭಾರತ. ಉತ್ತರ ಯಾವುದು? ಭಾರತ ಸರಿಯಾದ ಉತ್ತರ. ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂಥ ಫೈನಲ್ನಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಭಾರತ 96 ರನ್ಗಳ ಭರ್ಜರಿ ಜಯವನ್ನು ಕಂಡಿದೆ. ರನ್ನರ್ ಅಪ್ ಆಗಿರುವಂಥ ತಂಡ ಯಾವುದಪ್ಪ ಅಂತಂದರೆ ನ್ಯೂಜಿಲ್ಯಾಂಡ್ ದೇಶ. ಭಾರತ ಜಯವನ್ನು ಕಂಡಿದೆ ನೋಡಿ, 96 ರನ್ಗಳ ಭರ್ಜರಿ ಜಯ ಆಗಿದೆ. ಭಾರತ ಸತತವಾಗಿ 2 ಬಾರಿ T20 ವಿಶ್ವಕಪ್ ಗೆದ್ದಿದೆ, ಮೊದಲ ತಂಡ ಆಗಿದೆ. ಅದೇ ರೀತಿಯಾಗಿ ಒಟ್ಟಾರೆಯಾಗಿ 3 ಬಾರಿ ಚಾಂಪಿಯನ್ ಆಗಿದೆ ನೋಡಿ. ಭಾರತ ಸತತವಾಗಿ ಏನಪ್ಪ ಅಂತಂದರೆ 2 ಬಾರಿ T20 ವಿಶ್ವಕಪ್ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಒಟ್ಟಾರೆಯಾಗಿ 3 ಬಾರಿ ಈ ಒಂದು ಚಾಂಪಿಯನ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ,
ಭಾರತ 3 ಬಾರಿ ಚಾಂಪಿಯನ್ ಆಗಿದೆ ಅಂತ ಅಂದರೆ ಅದು ಯಾವ್ಯಾವಾಗ ಅಂತ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಯಾವ್ಯಾವಾಗ ಈ ಒಂದು ಭಾರತ ಚಾಂಪಿಯನ್ಶಿಪ್ಪಲ್ಲಿ ಪಡೆದುಕೊಂಡಿದೆ. ಈಗ 2026 ಒಂದಾಯಿತಂದರೆ ಇನ್ನೂ 2 ಅವ, ಅವೆರಡನ್ನು ಕಮೆಂಟ್ ಮೂಲಕ ತಿಳಿಸಿ. ಇದರಲ್ಲಿ ಸರಣಿ ಶ್ರೇಷ್ಠ ಯಾರಪ್ಪ ಅಂತಂದರೆ ಸಂಜು ಸ್ಯಾಮ್ಸನ್. ಪ್ಲೇಯರ್ ಆಫ್ ದ ಸೀರೀಸ್ ಯಾರಪ್ಪ ಅಂತಂದರೆ ಸಂಜು ಸ್ಯಾಮ್ಸನ್ ಆಗಿದ್ದಾರೆ ನೋಡ್ರಿ. ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಪಡೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಪಾಕಿಸ್ತಾನದ ಸಾಹಿಬ್ ಜಾದ್ ಫರಾನ್. ಇವರು 383 ರನ್ಗಳನ್ನು ಹೊಡೆದಿದ್ದಾರೆ. ಅತಿ ಹೆಚ್ಚು ರನ್ ಪಡೆದಿದ್ದಾರೆ ನೋಡ್ರಿ ಪಾಕಿಸ್ತಾನದ ಸಾಹಿಬ್ ಜಾದ್ ಫರಾನ್. ಸ್ಟ್ರಾಟಜಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದು ಸ್ಥಾಪನೆಯಾಗಿದೆ ಯಾವಾಗ ಅಂದರೆ 1909ರಲ್ಲಿ ಇದು ಸ್ಥಾಪನೆಯಾಗಿದೆ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ ಅಂದರೆ ದುಬೈನಲ್ಲಿ ಕಂಡು ಬರ್ತದೆ ನೋಡ್ರಿ. T20 ವಿಶ್ವಕಪ್ ಇತಿಹಾಸದ ಬಗ್ಗೆ ನೋಡೋದಾದರೆ ಮೊದಲ ಆವೃತ್ತಿ 2007ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿತ್ತು. ಅದರಲ್ಲೂ ಭಾರತ ಚಾಂಪಿಯನ್ ಆಗಿತ್ತು ನೋಡ್ರಿ. 2007ರಲ್ಲಿ ದಕ್ಷಿಣ ಆಫ್ರಿಕಾದಾಗ ಮೊದಲ ಬಾರಿಗೆ ನಡೆದಿತ್ತು. ಅದರಲ್ಲಿ ಭಾರತ ಚಾಂಪಿಯನ್ ಆಗಿತ್ತು 2007ರಲ್ಲಿ. 2026ರ ಒಂದು ಆತಿಥ್ಯ ರಾಷ್ಟ್ರಗಳು ಯಾವಂದರೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ 10ನೇ ಆವೃತ್ತಿಯನ್ನು ಆಯೋಜಿಸಿದವು. ಇದು 10ನೇ ಆವೃತ್ತಿ ನೋಡ್ರಿ. 2026ದು 10ನೇ ಆವೃತ್ತಿ ಆಗಿದೆ. ಓಕೆ, ಇದು 10ನೇ ಆವೃತ್ತಿ. ಮುಂದಿನ ಒಂದು ನ್ಯೂಸು ಆರೋಗ್ಯ ಮತ್ತು ಯೋಜನೆಗಳ ಬಗ್ಗೆ ಒಂದು ಪ್ರಶ್ನೆ ಇದೆ ನೋಡಿ. ಮಿಷನ್ ಏಡ್ಸ್ ಸುರಕ್ಷೆ ಅಡಿಯಲ್ಲಿ ಭಾರತವು ಯಾವ ವರ್ಷದ ವೇಳೆಗೆ HIV ನಿಯಂತ್ರಣವನ್ನು ಸಂಪೂರ್ಣವಾಗಿ ಸಾಧಿಸುವ ಗುರಿಯನ್ನು ಹೊಂದಿದೆ? ಈ ಒಂದು HIV ನಿಯಂತ್ರಣ ಮಾಡುವಂಥ ಸಂಪೂರ್ಣ ಗುರಿಯನ್ನು ಯಾವ ವರ್ಷ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 2027 ಡಿಸೆಂಬರ್ 1ನೇ ತಾರೀಕುವರೆಗೂ HIV ನಿಯಂತ್ರಣ ಮಾಡುವಂಥ ಗುರಿಯನ್ನು ಹಾಕಿಕೊಂಡಿದೆ ಒಂದು ಮಿಷನ್ ಏಡ್ಸ್ ಸುರಕ್ಷೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ ಆಗಿತ್ತು ನೋಡಿ. ಡಿಸೆಂಬರ್ 1ರೊಳಗೆ ಇದು ಸುರಕ್ಷತೆ ಮಾಡ್ತು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ದೇಶದಾದ್ಯಂತ 219 ಪ್ರಯಾರಿಟಿ ಜಿಲ್ಲೆಗಳನ್ನು ಗುರುತಿಸಿದೆ. ಎಷ್ಟು? 219. ಜಾಗತಿಕವಾಗಿ 95, 95, 99 ಗುರಿಯನ್ನು ತಲುಪುವುದು ಈ ಒಂದು ಮಿಷನ್ನ ಪ್ರಮುಖ ಉದ್ದೇಶವಾಗಿದೆ ಅಂತಲೇ ಹೇಳ್ತೀವಿ ನೋಡಿ. 95, 95, 90 ಅಂದರೆ ಕಡಿಮೆ HIV ಹೊಂದಿರುವಂಥ ವ್ಯಕ್ತಿಗಳು ಈ ರೀತಿಯಾಗಿ ಕಡಿಮೆ ರೀತಿಯಲ್ಲಿ ಪಡಿಬೇಕಂತ ಮಾಡಿದೆ. ಕರ್ನಾಟಕದಲ್ಲಿ 2.91 ಲಕ್ಷ HIV ಸೋಂಕಿತರಿದ್ದಾರೆ ನೋಡ್ರಿ. 2.91 ಲಕ್ಷ HIV ಸೋಂಕಿತರು ಕರ್ನಾಟಕದಾಗ ಕಂಡುಬರ್ತದೆ. ರಾಜ್ಯದಲ್ಲಿ 27 ಜಿಲ್ಲೆಗಳಲ್ಲಿ ಪ್ರಯಾರಿಟಿ ಪಟ್ಟಿಯಲ್ಲಿದೆ ಅಂತ ಹೇಳ್ಬೋದು. ಸಾಮಾನ್ಯ ಜ್ಞಾನ ಸ್ಟ್ರಾಟಜಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನ್ಯಾಕೋ ಅಂತ ಹೇಳ್ತೀವಿ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ ಅಂತ ಇರುತ್ತದೆ ಫುಲ್ ಫಾರ್ಮ್. ನ್ಯಾಕೋದ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ 1992ರಲ್ಲಿ ಇದು ಸ್ಥಾಪನೆ ಮಾಡಲಾಗುತ್ತದೆ. ವಿಶ್ವ ಏಡ್ಸ್ ದಿನ ಪ್ರತಿ ವರ್ಷ ಡಿಸೆಂಬರ್ 1ರಂದು ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತದೆ. ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1ರಂದು ಆಚರಣೆ ಮಾಡ್ತಾರೆ ನೋಡ್ರಿ. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ ಸ್ಥಾಪನೆ ಆಗಿದ್ದು 1992ರಲ್ಲಿ ನೋಡ್ರಿ. ಮುಂದಿನ ಒಂದು ನ್ಯೂಸು ಸಾಮಾಜಿಕ ನ್ಯಾಯದ ಬಗ್ಗೆ ಬಂದಿತ್ತು. ಇತ್ತೀಚಿನ ಕೇಂದ್ರ ಸರ್ಕಾರದ ವರದಿ ಪ್ರಕಾರ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಈ ಒಂದು SC ಮೇಲಿನ ಒಂದು ದೌರ್ಜನ್ಯ ಪ್ರಕರಣಗಳಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಉತ್ತರ ಪ್ರದೇಶ. ಅಂದರೆ ಪರಿಶಿಷ್ಟ ಜಾತಿ ಮೇಲಿನ ಒಂದು ದೌರ್ಜನ್ಯ ಪ್ರಕರಣ ಅತಿ ಹೆಚ್ಚಾಗಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬಂದಿವೆ. ಅದೇ ರೀತಿಯಾಗಿ ಎಸ್ ಟಿ ಮೇಲಿನ ದೌರ್ಜನ್ಯ ಅತಿ ಹೆಚ್ಚು ಇಲ್ಲಿ ಕಂಡು ಬಂದಿದೆ ಅಂದರೆ ಮಧ್ಯಪ್ರದೇಶದಲ್ಲಿ ST ಮೇಲಿನ ದೌರ್ಜನ್ಯ ಅತಿ ಹೆಚ್ಚು ಕಂಡು ಬಂದಿದೆ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗಿತ್ತು ನೋಡ್ರಿ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ, 12287. ದೇಶದ ಒಟ್ಟು ಪ್ರಕರಣಗಳಲ್ಲಿ 23.78% ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬಂದಿದೆ ನೋಡಿ ಈ ಒಂದು ಪರಿಶಿಷ್ಟ ಜಾತಿಯ ಮೇಲಿನ ಒಂದು ದೌರ್ಜನ್ಯ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡಗಳು ಅಂತ ನೋಡ್ಬೋದು ST. ಈ ಒಂದು ST ಮೇಲಿನ ದೌರ್ಜನ್ಯದಲ್ಲಿ ಮಧ್ಯಪ್ರದೇಶ 2979 ಪ್ರಕರಣಗಳಲ್ಲಿ
ಪ್ರಥಮ ಸ್ಥಾನದಲ್ಲಿ ಪಡೆದುಕೊಂಡಿದೆ ನೋಡಿ. ಪರಿಶಿಷ್ಟ ಪಂಗಡದಲ್ಲಿ ಮಧ್ಯಪ್ರದೇಶ ಏನಪ್ಪ ಅಂತಂದರೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಪ್ರಕರಣಗಳಲ್ಲಿ, ದೌರ್ಜನ್ಯ ಪ್ರಕರಣಗಳಲ್ಲಿ. ತ್ವರಿತ ವಿಲೇವಾರಿ ದೇಶದಲ್ಲಿ ಕೇವಲ 198 ವಿಶೇಷ ನ್ಯಾಯಾಲಯಗಳಿವೆ ಹಾಗೂ ಶಿಕ್ಷೆಯ ಪ್ರಮಾಣ ಕೂಡ 32.4ಕ್ಕೆ ಕುಸಿದಿದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರಕರಣಗಳನ್ನು ಸಾಲ್ವ್ ಮಾಡಲು ಆಗುತ್ತಿಲ್ಲ, 32.4ಕ್ಕೆ ಕುಸಿದಿದೆ ಶೇಕಡ. ಇದರಲ್ಲಿ 194 ವಿಶೇಷ ನ್ಯಾಯಾಲಯಗಳು ಕಂಡುಬರ್ತವೆ ನೋಡ್ರಿ. ಅವಿದ್ದು ಕೂಡ ಆದರೆ ಪ್ರಕರಣಗಳನ್ನು ಕಡಿಮೆ ಮಾಡಲಾಗ್ತಿಲ್ಲ. ಇದಕ್ಕೆ ಸಂಬಂಧಿಸಿದಂಥ ಸಾಮಾನ್ಯ ವಿಜ್ಞಾನ ನೋಡೋಣ. ಸಂವಿಧಾನದ 17ನೇ ವಿಧಿ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಹಾಗೂ ಅದರನ್ನು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸುತ್ತದೆ. ನೋಡಿ, ಇದು ಸಂವಿಧಾನಕ್ಕೆ ಸಂಬಂಧಿಸಿದ ಸಂವಿಧಾನದ 17ನೇ ವಿಧಿ ಏನು ಹೇಳ್ತಪ್ಪ ಅಂತಂದ್ರೆ ಅಸ್ಪೃಶ್ಯರ ಆಚರಣೆ ಬಗ್ಗೆ ಹೇಳ್ತದೆ, ಜೊತೆಗೆ ನಿಷೇಧ ಮಾಡ್ಬೇಕಂತ ಕೂಡ ಹೇಳ್ತದೆ. ಅದು ಅಪರಾಧ ಎಂದು ಪರಿಗಣಿಸೋದು ಯಾವುದಪ್ಪ ಅಂತಂದರೆ ಸಂವಿಧಾನದ 17ನೇ ವಿಧಿ ನೋಡಿ. PCR ಆ್ಯಕ್ಟ್ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955 ಅಂತ ಹೇಳ್ತೀವಿ. ಇದನ್ನು ಸಂವಿಧಾನ ಅಸ್ಪೃಶ್ಯತೆಯನ್ನು ತೆಗೆದಾಕಿ ಏನು ಮಾಡ್ತಾರೆ ಅಂದರೆ ನಾಗರಿಕ ಹಕ್ಕುಗಳ ಕಾಯ್ದೆ ರಕ್ಷಣಾ ಕಾಯ್ದೆ 1955 ಅಂತ ಬದಲಾಯಿಸ್ತಾರೆ ಹೆಸರು. ಪ್ರೊಟೆಕ್ಷನ್ ಆಫ್ ದ ಸಿವಿಲ್ ರೈಟ್ಸ್ ಆ್ಯಕ್ಟ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಕಾಯ್ದೆ 1989ರಲ್ಲಿ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತದೆ 1989ರಲ್ಲಿ. ಕೊನೆಯದಾಗಿ ಆನ್ಲೈನಲ್ಲಿ ಸಿದ್ಧ ನೋಡಿ ಸ್ನೇಹಿತರೆ. ಮೆಟ್ರೋ ಕ್ರಾಂತಿ. ದೆಹಲಿಯಲ್ಲಿ ಭಾರತದ ಮೊದಲ ಒಂದು ಸಂಪೂರ್ಣ ರಿಂಗ್ ಮೆಟ್ರೋ ಸೇವೆಗೆ ಪ್ರಧಾನಿ ಮೋದಿ ಇತ್ತೀಚೆಗೆ ಚಾಲನೆ ನೀಡಿದ್ದಾರೆ. ಅದೇ ರೀತಿಯಾಗಿ ದಾಖಲೆಯ ಜೊತೆ ಆಟ. 2026 T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಸಾಯಿಬ್ ಜಾದ್ ಫರ್ಹಾನ್ ಮತ್ತು ಫಖರ್ ಜಮಾನ್ ಅವರು 176 ರನ್ಗಳ ಅತಿ ಹೆಚ್ಚು ಜೊತೆ ಆಟದ ದಾಖಲೆಯನ್ನು ಬರೆದಿದ್ದಾರೆ. ಇವರು ಅತಿ ಹೆಚ್ಚು ರನ್ನನ್ನು ಪಡೆದಂಥ ವ್ಯಕ್ತಿಯಾಗಿದ್ದಾರೆ ನೋಡ್ರಿ ಇವರಿಬ್ಬರು ಕೂಡ. ಅದರಲ್ಲಿ ಸಾಯಿಬ್ ಜಾದ್ ಫರ್ಹಾನ್ ಅವರು ಅತಿ ಹೆಚ್ಚು ರನ್ನನ್ನು ಗಳಿಸಿದ್ದಾರೆ. ಫಖರ್ ಜಮಾನ್ ಮತ್ತು ಇವರಿಬ್ಬರು ಸೇನೇನ ಅಂದರೆ 176 ರನ್ಗಳು ಅತಿ ಹೆಚ್ಚು ಜೊತೆ ಆಟದ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ತೀವಿ. ಅದೇ ರೀತಿಯಾಗಿ ಹೈನುಗಾರಿಕೆಗೆ ಒತ್ತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಥಿಕ ಅಸಮಾನತೆ ಹೋಗಲಾಡಿಸಲು 2025-26 ಬಜೆಟ್ನಲ್ಲಿ ಡೈರಿ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ. ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ. ಅನುದಾನ ದುರ್ಬಳಕೆ, ಇದು ಕೂಡ ನ್ಯೂಸಲ್ಲಿ ಕೊಟ್ಟಿತ್ತು ನೋಡಿ. ಮಧ್ಯಪ್ರದೇಶ ಸರ್ಕಾರವು SC/ST ಕಲ್ಯಾಣ ಒಂದು ನಿಧಿಯು 95 ಕೋಟಿಯನ್ನು ಗೋಶಾಲೆಗಳ ಅಭಿವೃದ್ಧಿಗೆ ಬಳಸಿದ್ದಕ್ಕಾಗಿ ವ್ಯಾಪಕ ಟೀಕೆಯನ್ನು ವ್ಯಕ್ತವಾಗಿವೆ. ಏನು ST/SC ದುಡ್ಡಿದೆಯೋ ಅದನ್ನು ಗೋಶಾಲೆಗಳ ಅಭಿವೃದ್ಧಿಗೆ ಬಳಸಿದ್ದಾರೆ ನೋಡ್ರಿ. ಅದಕ್ಕೆ ಇದು ವ್ಯಾಪಕವಾಗಿ ಅನುದಾನ ದುರ್ಬಳಕೆ ಎಂಬ ಒಂದು ನೀಡಲಾಗಿತ್ತು. ಓಕೆ, 95 ಕೋಟಿ ರೂಪಾಯಿ ಏನು ಮಾಡಿದ್ದಾರೆ ಅಂದರೆ ST/SC ಒಂದು ಏನು ಮೀಸಲಿಟ್ಟಿದ್ರು ಅವುಗಳನ್ನು ಗೋಶಾಲೆ ಅಭಿವೃದ್ಧಿಗೆ ಬಳಸಿದ್ದಾರೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಒಂದು ಪ್ರಚಲಿತ ವಿದ್ಯಮಾನಗಳಿದ್ದು ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಅಂತೂ ಮಾಡ್ದೆ ಮರೆಯೋಕೆ ಹೋಗ್ಬೇಡ್ರಿ, ಮಾಡಿ ಹೋಗ್ರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.